ಇವತ್ತು ಬೆಳಗ್ಗೆನೆ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಡೈಮಂಡ್ ನೆಕ್ಲೆಸ್, ಬಂಗಾರದ ಬಳೆಗಳು, ಸರಗಳು, ಬೆಳ್ಳಿ ದೀಪಗಳು, ಗಂಧದ ತುಂಡುಗಳು, ಕಂತೆ ಕಂತೆ ನೋಟುಗಳು. ಲೋಕಾಯುಕ್ತ ರೇಡ್ನಲ್ಲಿ ಖಜಾನೆಯೇ ಪತ್ತೆ ಆಗಿಬಿಟ್ಟಿದೆ. ಬೆಂಗಳೂರಿನ 10 ಕಡೆ ಸೇರಿ ರಾಜ್ಯಾದ್ಯಂತ 30 ಕಡೆ ಲೋಕಾಯುಕ್ತರು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ದೃಶ್ಯಗಳದು. ಪ್ರತಿ ಬಾರಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯ ದೃಶ್ಯ ಸರ್ವೇ ಸಾಮಾನ್ಯ. ನೀವೀಗ ಗಮನಿಸ್ತಾ ಇದ್ದೀರಿ, ಇದು ಯಾವುದೋ ಜ್ಯುವೆಲರಿ ಶಾಪ್ ಅನ್ಕೊಂಬೇಡಿ. ಇದು ಭ್ರಷ್ಟ ಅಧಿಕಾರಿಗಳ ಮನೆಯಲ್ಲಿ ಸಿಕ್ಕಂತಹ ಕಪ್ಪು ಹಣ, ಜನರ ತಲೆ ಮೇಲೆ ಕೈ ಇಟ್ಟು ಮುಂಡಾಯಿಸಿರುವಂತಹ ಹಣ. ಇದು ಪ್ರತಿ ಬಾರಿ ರೇಡ್ ಆದಂತಹ ಸಂದರ್ಭದಲ್ಲೂ ಕೂಡ ಭ್ರಷ್ಟ ಅಧಿಕಾರಿಗಳ ಖಜಾನೆ, ಭ್ರಷ್ಟ ಅಧಿಕಾರಿಗಳ ಸಂಪತ್ತು ಇದೇ ರೀತಿ ಅನಾವರಣ ಆಗ್ತಾ ಇರುತ್ತೆ. ಒಬ್ಬೊಬ್ಬ ಸರ್ಕಾರಿ ಅಧಿಕಾರಿಗಳ ಮನೆಯಲ್ಲಿ ಇಷ್ಟಿಷ್ಟು ಖಜಾನೆ ಸಿಗ್ತಾ ಇದೆ, ಇಷ್ಟಿಷ್ಟು ಸಂಪತ್ತನ್ನು ಶೇಖರಿಸಿಡ್ತಾ ಇದ್ದಾರೆ. ಇದನ್ನೆಲ್ಲ ಬೆವರು ಸುರಿಸಿ ಕಷ್ಟಪಟ್ಟು ದುಡಿದಿರೋದಲ್ಲ, ಜನರ ತಲೆ ಮೇಲೆ ಕೈ ಇಟ್ಟು ಮುಂಡಾಯಿಸಿರುವಂತಹ ದುಡ್ಡಿದು. ಅಂಥವರಿಗೀಗ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ, ಚಳಿ ಬಿಡಿಸಿದ್ದಾರೆ. ಬೆಳಗ್ಗೆಯೇ ನಿದ್ದೆಯ ಮಂಪರಿನಲ್ಲಿದ್ದಂತಹ ಸರ್ಕಾರಿ ಅಧಿಕಾರಿಗಳ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಬೆಂಗಳೂರು ಸೇರಿ ರಾಜ್ಯದ 30 ಕಡೆಗಳಲ್ಲಿ ಏಕಕಾಲಕ್ಕೆ ರೇಡ್ ಅನ್ನು ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಭರ್ಜರಿ ಭೇಟಿಯನ್ನಾಡಿದ್ದಾರೆ. ಭೇಟೆ ಸಂದರ್ಭದಲ್ಲಿ ಸಿಕ್ಕಿದ್ದೇನು ಅಂತ? ಪ್ರೇಮ್, ಇವತ್ತು ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು 6 ಸರ್ಕಾರಿ ಅಧಿಕಾರಿಗಳ ನಿವಾಸ, ಅವರ ಆಪ್ತರ ನಿವಾಸ, ಸಂಬಂಧಿಕರ ಮನೆಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯಾದ್ಯಂತ ಒಟ್ಟಾರೆಯಾಗಿ 30 ಕಡೆ ಈ ದಾಳಿ ನಡೆದಿದ್ದು, ಬೆಂಗಳೂರಲ್ಲಿ 10 ಕಡೆ ಇನ್ನೂ ಕೂಡ ಆ ತಲಾಶ್ ಆ ಮನೆಗಳಲ್ಲಿನ ರೇಡ್ ಕಾರ್ಯ ನಡೀತಿದೆ. ಮೊದಲಿಗೆ ML ನಾಗರಾಜು ಅಂತೇಳಿ ಇವರು ಬೆಸ್ಕಾಂನ ಜನರಲ್ ಮ್ಯಾನೇಜರು, ಇವರ ಮನೆ ಮೇಲೆ, ಇಂದಿರಾನಗರದ ಮನೆ, ಅವರ ತಂಗಿ ಮನೆ, ಹಾಗೆ ಅವರ ಆಪ್ತರ ಮನೆಗಳ ಮೇಲೆ ಸುಮಾರು 6 ಕಡೆ ದಾಳಿಯನ್ನು ನಡೆಸಲಾಗಿದೆ. ದಾಳಿ ವೇಳೆ ಸುಮಾರು 9 ನಿವೇಶನಗಳು, 2 ಕಟ್ಟಡಗಳು, ಅದ್ರ ಜೊತೆಗೆ ಒಂದಷ್ಟು ನಗದು, ಅದ್ರ ಜೊತೆಗೆ ಒಂದು ಅಗ್ರಿಕಲ್ಚರ್ ಲ್ಯಾಂಡು, ಅದ್ರ ಜೊತೆಗೆ 2 ಪೆಟ್ರೋಲ್ ಬಂಕು, ಈ ರೀತಿಯಾದಂಥ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಮತ್ತೆ ಮನೆಯಲ್ಲಿ 3.5 kg ಗಂಧದ ಮರದ ತುಂಡುಗಳು ಕೂಡ ಸಿಕ್ಕಿದ್ದಾವೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದರ ಜೊತೆಗೆ ಒಂದಷ್ಟು ಅಪಾರ ಪ್ರಮಾಣದ ಚಿನ್ನಾಭರಣ ಕೂಡ ಪತ್ತೆಯಾಗಿದ್ದು, ಅಕ್ಕಸಾಲಿಗರನ್ನ ಕರೆಸಿ ಇವ್ರ ಮನೆಯಲ್ಲಿನ ಚಿನ್ನಾಭರಣವನ್ನ ತೂಕ ಹಾಕುವ ಕೆಲಸವನ್ನ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತೊಬ್ರು PDO ಪದ್ಮನಾಭ ಅಂತೇಳಿ ಇಲ್ಲಿ ದಾಬಸ್ಪೇಟೆ ಬಳಿ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಅನ್ನ ಹೊಂದಿದ್ದಾರೆ, ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಹೊಂದಿದ್ದಾರೆ. ಹೀಗಾಗಿ ಅವರ ಮನೆ ಮತ್ತೆ ಅವರ ಆಪ್ತರ ಮನೆಗಳ ಮೇಲೂ ಕೂಡ ದಾಳಿ ನಡೀತಿರೋದು. ಇದಲ್ಲದೆ ಬೇರೆ ಸೈಯದ್ ಮುನೀರ್ ಅಂತೇಳಿ ಇವರು ಕ್ರೆಡಿಲ್ನ AEE, ಅವ್ರ ಮನೆಯಲ್ಲಿ ಒಂದಷ್ಟು ಬ್ರ್ಯಾಂಡೆಡ್ ವಾಚ್ಗಳು, ಬ್ರ್ಯಾಂಡೆಡ್ ಕನ್ನಡಕಗಳು, ಅದ್ರ ಜೊತೆಗೆ ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣ ಇವೆಲ್ಲವೂ ಕೂಡ ಪತ್ತೆಯಾಗಿದ್ದಾವೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಅಂತೇಳಿ, ಹೀಗೆ ಸುಮಾರು 6 ಮಂದಿಯ ಮನೆಯ ಮೇಲೆ ಈ ದಾಳಿ ಕಾರ್ಯ ನಡೆದಿದ್ದು, ದಾಳಿಯಲ್ಲಿ ಅಪಾರ ಪ್ರಮಾಣದ ಆಸ್ತಿಪಾಸ್ತಿಯನ್ನು ಪತ್ತೆ ಮಾಡಿದ್ದಾರೆ. ಇವರು ಸೇವಾವಧಿಗೆ ಸೇರಿದಂತಹ ದಿನಾಂಕದಿಂದ ಹಿಡಿದು ಇಲ್ಲಿಯವರೆಗೂ ಸರ್ಕಾರದಿಂದ ಎಷ್ಟು ಸಂಬಳವನ್ನು ಪಡೆದುಕೊಂಡಿದ್ದಾರೆ, ಅದನ್ನು ಹೊರತುಪಡಿಸಿ ಎಷ್ಟು ಹೆಚ್ಚುವರಿ ಆದಾಯವನ್ನು ಇವರು ಗಳಿಸ್ಕೊಂಡಿದ್ದಾರೆ, ಸಂಪತ್ತನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇವರ ಆದಾಯವನ್ನು ಪತ್ತೆ ಮಾಡುವ ಕೆಲಸವನ್ನು ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿದ್ದಾರೆ. ಎಲ್ಲರ ನಿವಾಸಗಳ ಮೇಲೆ ಇನ್ನೂ ಕೂಡ ಆ ದಾಳಿ ಕಾರ್ಯ ಮುಂದುವರಿತಿರೋದು. ಪ್ರೇಮ್, ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತೀವಿ. ಲೋಕಾಯುಕ್ತ ಅಧಿಕಾರಿಗಳು ರೇಡನ್ನೇನೋ ಮಾಡ್ತಾರೆ, ಬಟ್ ಇಲ್ಲಿಯವರೆಗೂ ಶಿಕ್ಷೆಗೊಳಗಾದವರ ಸಂಖ್ಯೆ ತುಂಬಾ ಕಡಿಮೆ.